ಏನು ಅಂತ ಹೇಳಿ ಜಯ ನನ್ನ ಕಥೆನ. ನನ್ನ ಅಮೃತ್ಗೋಸ್ಕರ, ನನ್ನ ಅಣ್ಣ ಅಕ್ಕನಿಗೋಸ್ಕರ ನನ್ನ ಕಥೆಗೆ ನಾನೇ ಕೊನೆ ಬರ್ಕೊಂಡೆ. ಅಮೃತನ್ಗೋಸ್ಕರ? ಹೌದು ಜಯ. ಅಮೃತ್ ನನ್ನ ಕೈ ಹಿಡಿದು ಬೀದಿ ಪಾಲಾಗಬಾರ್ದು. ಸಿರಿತನದ ಸುಪ್ಪತ್ತಿಗೆ ಮೆರೀತಿದ್ದ ನನ್ನ ಅಮೃತ್ ಬಡತನದ ಬರಡು ನೆಲದಲ್ಲಿ ನಲಗಬಾರ್ದು ಅಂತ ನಾನೇ ಅವನಿಂದ ದೂರ ಆದೆ. ಅಮೃತ್ಗೂ ಗೊತ್ತಿಲ್ಲದೆ ಇರೋ ನಿಜನ ಅವ್ರ ತಂದೆ ನನಗೆ ಹೇಳಿದ್ರು. ಬಡ ಅನಾಥ ಮಗುನ್ ತಂದು ರಾವ್ ಬಹದ್ದೂರ್ ಅಮೃತ್ನಾಗ್ ಮಾಡಿದ್ರಂತೆ. ಅವ್ರ ಮನಸ್ಸಿಗೆ ವಿರುದ್ಧವಾಗಿ ಅಮೃತ್ ತನ್ನ ಕೈ ಹಿಡಿದಿದ್ದೆ. ಆದ್ರೆ ರಾವ್ ಬಹದ್ದೂರ್ ನೀಡಿದ ಹಣದ ಮೇಲೆ ನನ್ನ ಅಣ್ಣ, ನನ್ನ ಅಕ್ಕ ಆಸೆಯ ಕಣ್ಣುಗಳನ್ನು ಕೇಳದೆ ಇದ್ದಾಗ ನಾನು ಅಮೃತ್ನ ಮರೆಯೋ ಸಾಹಸಕ್ಕೆ ಪ್ರಯತ್ನ ಪಡ್ಲೇಬೇಕಾಯ್ತು. ಆದ್ರೆ ದೈವ ಬರ್ದಿದ್ದೆ ಬೇರೆ. ನನ್ನ ಅಕ್ಕ ನೆಮ್ಮದಿ ಉಸಿರು ಬಿಡೋ ಬದಲು ಸಿಂಧು, ನಿನ್ನ ಸುಂದರ ಕನಸುಗಳನ್ನು ಬಲಿ ಕೊಟ್ಟು ಮತ್ತೆ ನನ್ನನ್ನ ಮನೆ ಸೇರೋ ಹಾಗೆ ಮಾಡಿದೆ. ಆದ್ರೆ ಗಂಡ ಅನ್ನಿಸ್ಕೊಂಡವನು ಹಣ ಸಿಕ್ಕ ತಕ್ಷಣ ಬೇರೆ ಹೆಂಗಸಿನ ಜೊತೆ ಓಡ್ ಹೋದ. ಇನ್ ಯಾವ ಮುಖ ಹೊತ್ತು ತವ್ರ ಮನೆಗೆ ಬರ್ಲಿಸಿದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಕೊನೆಗೂ ನನ್ನ ಅಕ್ಕ ವರದಕ್ಷಿಣೆ ಭೂತಕ್ಕೆ ಬಲಿಯಾಗ. ಅಯ್ಯೋ, ಏನಣ್ಣ ಇದು? ಹಬ್ಬ ಇದನ ಈ ಅವಸ್ಥೆಯಲ್ಲಿ ಮನೆಗೆ ಯಾಕೆ ಬಂದ್ಯೋ? ನನ್ನ ಹೊಟ್ಟೆ ಉರ್ಸೋಕೆ. ಹೊಡೆಯಪ್ಪ ಹೊಡೆ, ಚೆನ್ನಾಗಿ ಒಂದು ಸಾಯಿಸ್ಬಿಡು. ನಾನು ಯಾರು ನಂಬಿದ್ರು ಅವರೆಲ್ಲ ಕೈ ಕೊಟ್ಬಿಡ್ರು. ನಂದೇನು ಜಾಸ್ತಿ ನಾಯಿ ಕುಡ್ತಾ ಕಲ್ತು ಸರ್ವನಾಶ ಮಾಡಿದೆಲ್ಲೋ. ಇನ್ನು ಏನೇನ್ ನೋಡ್ಬೇಕಾಗಿದೆಯೋ ನನ್ನ ಜನ್ಮದಲ್ಲಿ. ಅಯ್ಯೋ ದೇವ್ರೇ.